Hello everyone, welcome back to our YouTube channel Informed Career. Myself Shivanand Pujari, I am a career counselor and also author. ಈ ವಿಡಿಯೋದಲ್ಲಿ ನಾವು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಬಗ್ಗೆ ಡೀಟೇಲ್ಡ್ ಆಗಿ ಡಿಸ್ಕಷನ್ ಮಾಡೋಣ. ನಮ್ಮ ಇನ್ಫಾರ್ಮ್ ಕರಿಯರ್ ಒಳಗೆ ನಾವು ಕರಿಯರ್ ಲೈಬ್ರರಿಯನ್ನು ಪ್ರೊವೈಡ್ ಮಾಡ್ತೀವಿ. ಈ ಕರಿಯರ್ ಲೈಬ್ರರಿಯಲ್ಲಿ ನಾವು ಸ್ಟೂಡೆಂಟ್ಗಳಿಗೆ 350ಕ್ಕಿಂತ ಹೆಚ್ಚಿನ ಕರಿಯರ್ಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅಂದರೆ 350 ಕರಿಯರ್ಗಳ ಬಗ್ಗೆ ವರ್ಕ್ ನೇಚರ್, key skills required, occupations, career analysis, and best colleges in India offering graduation and post graduation. ಈ ಥರ ಯಾವ್ಯಾವ ಕರಿಯರ್ಗಳಿಗೆ ಏನೇನು ನೀಡ್ಸ್ ಇದೆ, ರಿಕ್ವೈರ್ಮೆಂಟ್ಸ್ ಏನಿದೆ ಅಂತ ಹೇಳ್ಬಿಟ್ಟು ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡಿದ್ದೀವಿ. ಅದೇ ಥರ ಈ ವಿಡಿಯೋದಲ್ಲಿ ನಾವು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಈ ಕರಿಯರ್ನ ಬಗ್ಗೆ ಡೀಟೇಲ್ಡ್ ಆಗಿ ಡಿಸ್ಕಷನ್ ಮಾಡೋಣ. Do you have excellent interpersonal skills? Do you enjoy debating and engaging in challenging global issues? Do you have an interest in interaction between countries and non-state actors? If yes, you should consider a career in international relations. ನಿಮಗೆ ಗ್ಲೋಬಲ್ ಇಶ್ಯೂಗಳ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇತ್ತು ಅಥವಾ ಬೇರೆ ದೇಶಗಳ ಜೊತೆ ಇಂಟ್ರಾಕ್ಷನ್ ಮಾಡಬೇಕು ಆ್ಯಂಡ್ ಯು ವಾಂಟ್ ಟು ಶೇರ್ ಯುವರ್ ಐಡಿಯಾಸ್ ಆ್ಯಂಡ್ ವಾಂಟ್ ಟು ಲರ್ನ್ ಅಬೌಟ್ ದೇರ್ ಕಲ್ಚರ್, ಸೊಸೈಟಿ, ಈ ಥರ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಇಂಟರ್ನ್ಯಾಷನಲ್ ರಿಲೇಷನ್ ಒಳಗೆ ನಿಮ್ಮ ಕರಿಯರನ್ನು ಮಾಡ್ಬೋದು. ಇಂಟರ್ನ್ಯಾಷನಲ್ ರಿಲೇಷನ್ ಇಸ್ ಅ ಕಾಂಬಿನೇಷನ್ ಆಫ್ ಸೋಷಿಯಲ್ ಸೈನ್ಸ್ ಆ್ಯಂಡ್ ಪಾಲಿಟಿಕ್ಸ್. International relations represent the study of foreign affairs and global issues among countries, including the roles of government, intergovernmental organizations, non-governmental organizations, and multinational corporations. International relations is the study of political, economical, and social relations of a country and its policies beyond its boundaries. International relations focus on interdependency of all the countries on each other. It also focuses on the connection of this dependency on particular countries' growing economy. The study of international relations helps in understanding of the economics, history, globalization, security, global ethics, the political and environmental, and many more global aspects. ಈಗ ಇಂಟರ್ನ್ಯಾಷನಲ್ ರಿಲೇಷನ್ನ ಸ್ಟಡಿ ಮಾಡೋದ್ರಿಂದ ಇದರೊಳಗೆ ಕರಿಯರ್ನ ಡೆವಲಪ್ ಮಾಡ್ಕೊಳ್ಳೋದ್ರಿಂದ ಏನು ಹೆಲ್ಪ್ ಆಗುತ್ತೆ ಅಂದರೆ ಇದು ನಿಮಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಫಾರ್ ದ ಕಂಟ್ರಿ ಗೌರ್ಮೆಂಟ್ ಅಲ್ಲಿ ಹೆಲ್ಪ್ ಆಗುತ್ತೆ. ಯಾಕಪ್ಪ ಅಂದರೆ ಈ ಗೌರ್ಮೆಂಟು ಒಂದು ಪಾಲಿಸಿ ಮಾಡುತ್ತೆ, ಆ ಪಾಲಿಸಿಯನ್ನು ಕಂಪೇರ್ ಮಾಡಿ ನೋಡ್ತಾರೆ ನಮ್ಮ ದೇಶದ ಜೊತೆ ಹೆಂಗೆ ಐತಿ, ಬೇರೆ ದೇಶದೊಳಗೆ ಇದನ್ನು ಹೆಂಗೆ ನೋಡ್ತಾರೆ. ಎದಕ್ಕಂದ್ರೆ ಗ್ಲೋಬಲೈಸೇಷನ್ ಆಗೋದ್ರಿಂದ ಈಗ 90s ಒಳಗೆ ಮನಮೋಹನ್ ಸಿಂಗ್ ಅವ್ರು ಏನು ಮಾಡಿದ್ರು ಅಂದರೆ ಗ್ಲೋಬಲೈಸೇಷನ್ ಮಾಡಿಬಿಟ್ರು. ಅಂದ್ರೆ ದೇಶದಿಂದ ಹೊರಗೆ ಎಕ್ಸ್ಪೋರ್ಟ್ ಆಗುತ್ತೆ, ದೇಶಕ್ಕೆ ಇಂಪೋರ್ಟು ಆಗುತ್ತೆ, ಓಪನ್ ಎಕನಾಮಿ ಮಾಡಿಬಿಟ್ರು. ಅದಕ್ಕಿಂತ ಮುಂಚೆನೂ ಏನಾರ ಟೆಕ್ನಾಲಜಿಕಲಿ ಡೆವಲಪ್ಮೆಂಟ್ ಆಯ್ತಂದ್ರೆ ಐಡಿಯಾಗಳು ಶೇರ್ ಹಾಕೋ ಬಿಯಾಂಡ್ ಬೌಂಡ್ರೀಸ್. ಈ ಶೇರ್ ಮಾಡ್ಬೇಕಂದ್ರೆ ಅಲ್ಲಿ ಯಾರು ಒಬ್ರು ಇರಬೇಕಲ್ಲ, ರಿಪ್ರೆಸೆಂಟೇಟಿವ್ ಆಫ್ ದ ಕಂಟ್ರಿ. ಐಡಿಯಾಗಳನ್ನ ಹೊರಗೆ ಕಳ್ಸಾಕ, ಹೊರಗೆ ಏನಾಗುತ್ತೆ ಡೆವಲಪ್ಮೆಂಟ್ ಅದನ್ನು ಕಲಿತು ದೇಶದೊಳಗೆ ತೊಗೊಂಬರಾಕ ಫಾರ್ ಓಪನ್ ಎಕನಾಮಿಕಲ್ ಸಿಸ್ಟಮ್ ಒಂದು ರಿಪ್ರೆಸೆಂಟೇಟಿವ್ ಬೇಕಾಗುತ್ತೆ. ಗೌರ್ಮೆಂಟ್ ಆಗಲಿ, ಈಗ ಮಲ್ಟಿನ್ಯಾಷನಲ್ ಕಾರ್ಪೊರೇಷನ್ಗಳಿಗಾಗಲಿ ಬೇಕಾಗುತ್ತೆ. ಅದಕ್ಕೆ ಅಲ್ಲಿ ಸ್ಕೋಪ್ ಐತಿ ಫಾರ್ ಶೇರಿಂಗ್ ದ ಐಡಿಯಾಸ್ ಬಿಯಾಂಡ್ ದ ಬೌಂಡ್ರೀಸ್. ಈಗ ನೀವು ಯಾವ್ಯಾವ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಇರ್ತಾವಲ್ಲ ಅದರೊಳಗೆ ವರ್ಕ್ ಮಾಡ್ಬೇಕಂದ್ರೆ ನೀವು ನಿಮ್ಮೊಂದು ಸ್ಕಿಲ್ ಇರಬೇಕು. ಯಾವ ಥರ ಸ್ಕಿಲ್ಗಳಂದ್ರೆ ಕಮ್ಯುನಿಕೇಷನ್ ಸ್ಕಿಲ್ಲು ಆ್ಯಂಡ್ ಸೋಷಿಯಲ್ ಸ್ಕಿಲ್ಸ್ ಆ್ಯಂಡ್ ನಿಮಗೊಂದು ಎಂಥೂಸಿಯಾಸಮ್ ಇರಬೇಕು. ಅಂದರೆ ಬೇರೆ ದೇಶಗಳ ಕಲ್ಚರ್ ಬಗ್ಗೆ, ಸೊಸೈಟಿ ಬಗ್ಗೆ, ಅಲ್ಲಿ ಲ್ಯಾಂಗ್ವೇಜಸ್ ಬಗ್ಗೆ ಕಲಿಯೋದಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇತ್ತಂದ್ರೆ ನೀವು ಈ ಕರಿಯರೊಳಗೆ ನಿಮ್ಮದು ಎಕ್ಸ್ಪರ್ಟ್ ಆಗ್ಬೋದು. ಯು ಕ್ಯಾನ್ ಮೇಕ್ ಯುವರ್ ಫ್ಯೂಚರ್. ಈಗ ಎಕ್ಸಾಂಪಲ್ ಅಂದರೆ UN ಏಜೆನ್ಸೀಸ್, EU ಡಿಪಾರ್ಟ್ಮೆಂಟ್ಸ್, ದ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಆ್ಯಂಡ್ ದ ವರ್ಲ್ಡ್ ಎಕನಾಮಿಕ್ ಫೋರಮ್ ಆ್ಯಂಡ್ ಮೆನಿ ಮೋರ್. ಈ ಥರ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ಸ್ ಇರ್ತಾವೆ, ಅಲ್ಲಿ ಹೋಗಿ ನೀವು ವರ್ಕನ್ನ ಮಾಡ್ಬೋದು. ಆ್ಯಂಡ್ ವಾಟ್ ಆರ್ ದ ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಇನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್? Analyze and interpret international policies, interests, and legislations and issues. ಈಗ ನೀವು ಇಂಟರ್ನ್ಯಾಷನಲ್ ರಿಲೇಷನ್ ಒಳಗೆ ನಿಮ್ಮ ಕರಿಯರ್ ಸ್ಟಾರ್ಟ್ ಆಯಿತು, ನೀವೇನಾದ್ರೂ ಒಬ್ಬರು ರಿಪ್ರೆಸೆಂಟೇಟಿವ್ ಆಫ್ ದ ಕಂಟ್ರಿ, ನೀವು ಬೇರೆ ದೇಶಗಳಿಗೆ ಹೋಗ್ತೀರಿ, ಅಲ್ಲಿ ಪಾಲಿಸಿಗಳನ್ನು, ಅಲ್ಲಿ ಲಾಗಳನ್ನು, ಅಲ್ಲಿ ಇಶ್ಯೂಗಳನ್ನು ಸ್ಟಡಿ ಮಾಡ್ತೀರಿ,
ನಮ್ಮ ದೇಶದೊಳಗೆ ನಮಗೇನು ಹೆಲ್ಪ್ ಆಗುತ್ತೆ ಅದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀರಿ. ಅಥವಾ ಇಲ್ಲಿಂದ ಏನೇನು ಪಾಲಿಸಿ ಇದಾವ ಅದನ್ನು ಹೊರಗೆ ಹೋಗಿ ಇಂಟ್ರೊಡ್ಯೂಸ್ ಮಾಡ್ತೀರಿ. ಈ ಥರ ಮಾಡೋದಕ್ಕೆ ಅನಲೈಸ್ ಆ್ಯಂಡ್ ಇಂಟರ್ಪ್ರಿಟ್ ಮಾಡೋದಕ್ಕೆ ನಿಮ್ಗೆ ರೋಲ್ಸ್ ಇರ್ತಾವ. ಫೋರ್ಕಾಸ್ಟ್ ಪೊಲಿಟಿಕಲ್ ಆ್ಯಂಡ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಟ್ರೆಂಡ್ಸ್. ಬೇರೆ ದೇಶದ ಪಾಲಿಟಿ ಒಳಗೆ ಏನಾಗತ್ತೈತಿ, ಎಕನಾಮಿ ಡೆವಲಪ್ಮೆಂಟ್ ಹೆಂಗಾಗತ್ತೈತಿ, ಸೋಷಿಯಲ್ ಒಳಗೆ ಯಾವ ಥರ ಕಂಡೀಷನ್ ಐತಿ, ಅದನ್ನೆಲ್ಲ ಫೋರ್ಕಾಸ್ಟ್ ಮಾಡೋದು, ತಿಳಿಸ್ಕೊಡೋದು ಎಂದು ವರ್ಕ್ ಆಗಿರುತ್ತೆ. ಕೊಲಾಬರೇಟ್ ಆ್ಯಂಡ್ ಸ್ಟ್ರಾಟಜೈಸ್ ವಿತ್ ಇಂಟರ್ನ್ಯಾಷನಲ್ ಕಸ್ಟಮರ್ಸ್ ಆ್ಯಂಡ್ ಓವರ್ಸಿ ದ ಕಂಪನೀಸ್ ಗ್ಲೋಬಲ್ ಆಪ್ರೇಷನ್ಸ್. ಈಗ MNC ಒಳಗೆ ನಿಮ್ಗೆ ಜಾಬ್ ಸಿಕ್ತು ಆ್ಯಂಡ್ ನಿಮ್ದು ಏನು ಜಾಬ್ ಅಂದ್ರೆ ಈಗ ನೀವು ಬೇರೆ ದೇಶದ ಕಂಪ್ನಿಯವ್ರ ಜೊತೆ ಅಲ್ಲಿ ಕಸ್ಟಮರ್ ಜೊತೆ ಕೊಲಾಬರೇಷನ್ ಮಾಡೋದು, ಸ್ಟ್ರಾಟಜಿ ಮಾಡೋದು, ನಿಮ್ಮದು ಕಂಪ್ನಿ ಸೇಲ್ಸನ್ನು ಜಾಸ್ತಿ ಮಾಡೋದು. ಬಿ ಅವೇರ್ ಆಫ್ ದ ಚಾಲೆಂಜಸ್ ಆಫ್ ಅ ಫಾರಿನ್ ಮಾರ್ಕೆಟ್ ಆ್ಯಂಡ್ ದ ಅವೈಲೇಬಲ್ ಅಪಾರ್ಚುನಿಟೀಸ್. ಈಗ ಗ್ಲೋಬಲೈಸೇಷನ್ ಆಗೋದ್ರಿಂದ ಓಪನ್ ಎಕನಾಮಿ ಇರುತ್ತೆ. ಬೇರೆ ದೇಶದೊಳಗೆ ಒಂದು ಪ್ರಾಡಕ್ಟನ್ನು ಕಮ್ಮಿ ಪ್ರೈಸ್ ರೆಡಿ ಮಾಡ್ತಾರಂದ್ರೆ ನಮ್ಮ ದೇಶದೊಳಗೆ ತುಟ್ಟಿ ಜಾಸ್ತಿ ಪ್ರೈಸ್ ಒಳಗೆ ರೆಡಿ ಮಾಡಿದ್ರಂದ್ರೆ ಆಬ್ವಿಯಸ್ಲಿ ಕಸ್ಟಮರ್ ಏನು ಮಾಡ್ತಾರೆ ಅಂದರೆ ಕಮ್ಮಿ ಪ್ರೈಸ್ ಒಳಗೆ ಯಾವುದು ಸಿಗುತ್ತೆ ಅದನ್ನು ಖರೀದಿ ಮಾಡ್ತಾರೆ. ಸೊ ಅದಕ್ಕೆ ಫಾರಿನ್ ಕಂಟ್ರಿ ಒಳಗೆ ಏನೇನು ಆಗತ್ತೈತಿ, ಏನೇನು ಡೆವಲಪ್ಮೆಂಟ್ ಆಗತ್ತೈತಿ ಅದನ್ನು ತಿಳ್ಕೊಂಡು ಅದರ ಮೇಲೆ ನಾವು ಕಾಂಪಿಟೇಷನ್ ಒಳಗೆ ಇರ್ಬೇಕಂದ್ರೆ ಅಲ್ಲಿ ಇನ್ಫಾರ್ಮೇಷನ್ ಶೇರಿಂಗ್ ಆಗುತ್ತಿರುತ್ತೆ. ಆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋದಕ್ಕೆ, ಅದನ್ನು ಪ್ರೊವೈಡ್ ಮಾಡೋದಕ್ಕೆ ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಕೊಲಾಬರೇಟ್ ವಿತ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್. ಈಗ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್, ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಈ ಥರ ಇರ್ತಾವೆ. ಅಲ್ಲಿ ನೀವು ಹೋಗಿಬಿಟ್ಟು ವರ್ಕ್ ಮಾಡೋದ್ರಿಂದ ನೀವು ಕಂಟ್ರಿಯಿಂದ ಅಲ್ಲಿ ಕೊಲಾಬರೇಷನು ಮಾಡ್ತೀರಿ ಆ್ಯಂಡ್ ಯು ಆಲ್ಸೋ ಲರ್ನ್. ಬಿಲ್ಡ್ ಅ ಸ್ಟ್ರಾಂಗ್ ರಿಲೇಷನ್ ವಿತ್ ಡಿಫ್ರೆಂಟ್ ಸ್ಟೇಕ್ ಹೋಲ್ಡರ್ಸ್. ಈಗ ಇಂಟರ್ನ್ಯಾಷನಲ್ ರಿಲೇಷನ್ ಒಳಗೆ ಬರೀ ಗೌರ್ಮೆಂಟ್ ಅಟ್ಟೆ ಇನ್ವಾಲ್ವ್ ಆಗಿರಂಗಿಲ್ಲ, MNC ಇನ್ವಾಲ್ವ್ ಆಗಿರ್ತಾವ, NGOs ಇನ್ವಾಲ್ವ್ ಆಗಿರ್ತಾವ, ಸೆಲೆಬ್ರಿಟೀಸ್ ಇರ್ತಾರೆ, ಲೈಕ್ ಪೊಲಿಟಿಷಿಯನ್ಸ್, ಆ್ಯಕ್ಟರ್ಸ್, ಸ್ಪೋರ್ಟ್ಸ್ ಪರ್ಸನ್. ಅವರು ಕೂಡ ಇದ್ರೊಳಗೆ ತಮ್ಮ ರೋಲನ್ನು ನಿಭಾಯಿಸ್ತಾರೆ. ಯಾಕೆ ಹೆಂಗಂದ್ರೆ ಅವರು ಗ್ಲೋಬಲ್ ಎಕಾನಮಿ ಬಿಟ್ಟಿರ್ತಾರೆ. ದೆನ್ ದೇ ಹ್ಯಾವ್ ಟು ಕನ್ಸಿಡರ್ ಎವ್ರಿ ಅವ್ರದ್ದೇನು ಫ್ಯಾನ್ಸ್ ಇರ್ತಾರೆ, ಅವ್ರದ್ದೇನು ಫಾಲೋ ಮಾಡ್ತಿರ್ತಾರೆ ವರ್ಲ್ಡ್ ವೈಡ್, ಅಲ್ಲಿ ಅವರು ಗುಡ್ ಬಿಹೇವಿಯರ್ನ ತೋರಿಸ್ಬೇಕಾಗತ್ತೆ, ರಿಲೇಷನನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಅದಕ್ಕೆ ವಿತ್ ಡಿಫ್ರೆಂಟ್ ಸ್ಟೇಕ್ ಹೋಲ್ಡರ್ಸ್ ಆ್ಯಂಡ್ ಡಿಫ್ರೆಂಟ್ ಕಂಟ್ರೀಸ್ ಸ್ಟ್ರಾಂಗ್ ರಿಲೇಷನ್ಶಿಪ್ಪನ್ನು ಡೆವಲಪ್ ಮಾಡ್ಕೋತಾರೆ. ಕೊಲಾಬರೇಟ್ ವಿತ್ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಪ್ರೊವೈಡ್ ಸ್ಟೇಟ್ಮೆಂಟ್ಸ್ ಫಾರ್ ಮೀಡಿಯಾ ಆನ್ ಫಾರಿನ್ ಪಾಲಿಸೀಸ್ ಆ್ಯಂಡ್ ಆಕ್ಟಿವಿಟೀಸ್. And what are the key skills required for international relations? Communication skill, social skills, and foreign languages. And what are the career opportunities in international relations? You can work as a campaign worker, international relations consultant, political journalist, professor, public affairs research analyst, and political analyst. ಈ ಥರ ವೇರಿಯಸ್ ಕರಿಯರ್ ಆಪರ್ಚುನಿಟೀಸ್ ಇರ್ತಾವೆ. ಇವಷ್ಟೆಲ್ಲ ಇದಕ್ಕಿಂತ ಇನ್ನೂ ಜಾಸ್ತಿ ಇದಾವೆ. ನಾವು ಈಗ ಸ್ವಲ್ಪ ಲಿಸ್ಟ್ ಮಾಡೋದಾಗುತ್ತೆ, ಅದು ಸ್ವಲ್ಪ ಲಿಸ್ಟ್ ಮಾಡಿದ್ದೀವಿ. ಆ್ಯಂಡ್ ವಾಟ್ ಆರ್ ದ ಸ್ಯಾಲರಿ ಆ್ಯಂಡ್ ಡಿಮ್ಯಾಂಡ್ ಫಾರ್ ಇಂಟರ್ನ್ಯಾಷನಲ್ ರಿಲೇಷನ್ಸ್? Demand is high for international relations. Salary levels are medium for international relations. For fresher, the salary is 3 to 4 lakhs per annum. Fees levels for course is low. To pursue this course, student need to spend lesser than 2 lakhs. Level of preparation for international relations is medium. The students spend 1 year to prepare for entrance test. And new top college ಒಳಗೆ want to get admission, then you have to prepare for at least 1 year. You prepare ಮಾಡಬೇಕು and then you will get a seat in top colleges. And what are the career navigators? 12th any stream, bachelor's in political science and master's in political science. BA and MA ಮಾಡಬೇಕು. Second option, 12th any stream, bachelor's in political science, MA in international relations. Third navigator is 12th any stream, bachelor's in political science, PG diploma in IR. ಈ ಥರ 3 navigator ಅದಾವ. ನೀವು ಯಾವ್ದು ಬೇಕಲ್ಲ ಅದನ್ನು ಚೂಸ್ ಮಾಡ್ಬೋದು ಆ್ಯಂಡ್ ದೆನ್ ಯು ಕ್ಯಾನ್ ಮೇಕ್ ಯುವರ್ ಕರಿಯರ್ ಇನ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ವಾಟ್ ಆರ್ ದ ಬೆಸ್ಟ್ ಕಾಲೇಜಸ್ ಫಾರ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇನ್ ಇಂಡಿಯಾ? ಫಾರ್ ಗ್ರ್ಯಾಜುಯೇಷನ್, St. Xavier College, Mumbai, University of Delhi, New Delhi, Jai Hind College, Mumbai, Jamia Millia Islamia University, New Delhi,
AD Shriram College of Women, New Delhi, St. Xavier College, Kolkata, Madras Christian College, Chennai, Christ University, Bangalore, Banastali Vidyapur, Jaipur, Veranda House College, New Delhi. And for post-graduation, Jawaharlal Nehru University, New Delhi, University of Delhi, New Delhi, Jamia Millia Islamia University, New Delhi, University of Mumbai, AD Shriram College of Women, New Delhi, Madras Christian College, Chennai, Banastali Vidyapur, Jaipur, Presidency College, Chennai, Hindu College, New Delhi, Ramjas College, New Delhi. Or post graduation ನಿಮಗೆ ಇಲ್ಲಿ ಕೋರ್ಸನ್ನು ಆಫರ್ ಮಾಡ್ತಾರೆ. ಆ್ಯಂಡ್ ನಿಮಗೆ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಫಾರಿನ್ ಕಂಟ್ರಿ ಬಗ್ಗೆ ಆ್ಯಂಡ್ ಇನ್ ಬಿಟ್ವೀನ್ ಕಂಟ್ರೀಸ್ ಇಂಟರ್ನ್ಯಾಷನಲ್ ಏನೋ ರಿಲೇಷನ್ ಬಗ್ಗೆ ನಿಮಗೆ ಸ್ಟಡಿ ಮಾಡಬೇಕು ಇಂಟ್ರೆಸ್ಟ್ ಇತ್ತು ಆ್ಯಂಡ್ ಯು ವಾಂಟ್ ಟು ಚೆಕ್ ಯುವರ್ ಸೂಟಬಿಲಿಟಿ ವಿತ್ ದಿಸ್ ಕರಿಯರ್ ಆಪ್ಷನ್, ಯು ಕ್ಯಾನ್ ಚೆಕ್ ಇಟ್ ವಿತ್ ದ ಹೆಲ್ಪ್ ಆಫ್ ಸೈಕೋಮೆಟ್ರಿಕ್ ಅಸೆಸ್ಮೆಂಟ್. ನಾವು ನಿಮಗೊಂದು ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದರಿಂದ ನಾವು ಏನು ಮಾಡ್ತೀವಿ ಅಂದರೆ ನಿಮಗೆ ಸ್ಕೋರನ್ನು ತೋರಿಸ್ಕೊಳ್ತೀವಿ. ಹೌ ಮಚ್ ಯು ಆರ್ ಸೂಟೇಬಲ್ ಫಾರ್ ದಿಸ್ ಕರಿಯರ್. ಒಂದು ವೇಳೆ ನಿಮ್ಮ ಕರಿಯರ್ ಸ್ಕೋರ್ ಅಲ್ಲಿ ಸೂಟಬಿಲಿಟಿ ಸ್ಕೋರ್ ಕಮ್ಮಿ ಬಂತಂದ್ರೆ ನಾವು ನಿಮಗೆ ಏನೇನು ಸ್ಕಿಲ್ಗಳನ್ನು ಏನೇನು ಕೋರ್ಸ್ಗಳನ್ನು ಪರ್ಸ್ಯೂ ಮಾಡೋದ್ರಿಂದ ನಿಮ್ಗೆ ಈ ಕರಿಯರ್ ಒಳಗೆ ನೀವು ಹೋಗ್ಬೋದು ಅಂತೇಳಿ ನಾವು ರೆಕಮೆಂಡ್ ಮಾಡ್ತೀವಿ. ಆ್ಯಂಡ್ ಫಾರ್ 8th, 9th, 10th, 11th, 12th ಸ್ಟೂಡೆಂಟ್ಸ್ ಕರಿಯರ್ ಬಗ್ಗೆ ಕನ್ಫ್ಯೂಷನ್ ಇದ್ರೆ ಅಂದ್ರೆ ಸಬ್ಜೆಕ್ಟ್ ಸೆಲೆಕ್ಷನ್ ಆಗಲಿ, ಕರಿಯರ್ ಸೆಲೆಕ್ಷನ್ ಆಗಲಿ, ಸ್ಟ್ರೀಮ್ ಸೆಲೆಕ್ಷನ್ ಆಗಲಿ ಮಾಡುವಾಗ ನಿಮಗೆ ಕನ್ಫ್ಯೂಷನ್ ಆಗತ್ತಿದ್ರೆ ಈಗ 10th ಮುಗಿತು ಮುಂದೆ ಸೈನ್ಸು, ಆರ್ಟ್ಸ್, ಕಾಮರ್ಸ್, ಡಿಪ್ಲೊಮಾ ಅಥವಾ ಡೈರೆಕ್ಟ್ ಜಾಬು ಕನ್ಫ್ಯೂಷನ್ ಆಗತ್ತಿತ್ತಂದ್ರೆ ನೀವು ನಮ್ಮ ಹತ್ರ ಬರ್ರಿ. ನಾವೇನು ಮಾಡ್ತೀವಿ ಅಂದರೆ ಕರಿಯರ್ ಕೌನ್ಸಿಲಿಂಗ್ ಮಾಡ್ತೀವಿ. ಅಂದರೆ ನಿಮ್ಮ ಪರ್ಸ್ನಾಲಿಟಿ, ನಿಮ್ಮ ಕರಿಯರ್ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗಿ ಯಾವ ಕರಿಯರ್ ನಿಮಗೆ ಮ್ಯಾಚ್ ಆಗುತ್ತಾ ಅದನ್ನು ನಾವು ನಿಮಗೆ ರೆಕಮೆಂಡ್ ಮಾಡ್ತೀವಿ. ಇದರಿಂದ ಏನಾಗುತ್ತೆ ಅಂದರೆ ನೀವು ಮುಂದೆ ಜಾಬ್ ಮಾಡ್ಬೇಕಾದ್ರೆ ನಿಮ್ಗೆ ಪ್ರಾಬ್ಲಮ್ ಆಗೋದಿಲ್ಲ. ನೀವು ರೆಡಿ ಆಗಿರ್ತೀರಿ. ಅಂದರೆ ಆ ಜಾಬಿಗೆ ಏನೇನು ಸ್ಕಿಲ್ಸ್ ಬೇಕು, ಏನೇನು ಎಕ್ಸ್ಪರ್ಟೀಸ್ ಬೇಕು ಅದನ್ನು ನೀವು ಮೊದಲಿಂದ ಡೆವಲಪ್ ಮಾಡ್ಕೊಂಡು ಹೋಗ್ತೀರಿ. ದೆನ್ ನೀವು ಯಾವಾಗ ಜಾಬ್ ಮಾಡಕ್ಕೆ ಹಿಡಿತೀರಿ ಅವಾಗ ನೀವು ಎಕ್ಸ್ಪರ್ಟ್ ಆಗ್ತೀರಿ ಆ್ಯಂಡ್ ನಿಮಗೇನೋ ಪ್ರಾಬ್ಲಮ್ ಬರೋಂಗಿಲ್ಲ. ಅದಕ್ಕೆ ಕರಿಯರ್ ಕೌನ್ಸಿಲಿಂಗ್ ಇಸ್ ಎ ಇಂಪಾರ್ಟೆಂಟ್ ಸ್ಟೆಪ್ ವೈಲ್ ಚೂಸಿಂಗ್ ದ ಸ್ಟ್ರೀಮ್ ಆಫ್ಟರ್ 10th or 12th. ನಿಮ್ಗೆ ಈ ಕರಿಯರ್ ಕೌನ್ಸಿಲಿಂಗ್ ಇಂಟ್ರೆಸ್ಟ್ ಇತ್ತಂದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿರಿ. ಆ್ಯಂಡ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಬುಕ್ ಅ ಸೆಷನ್. ವಿ ಹೆಲ್ಪ್ ಯು. ಆ್ಯಂಡ್ ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್ ಅ ಗುಡ್ ಡೇ.